ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಸೊಸೆಗೆ ಬರೀ ಪಿರುತಿ ಮಾಡೋದ ಆಟೆ ಅಲ್ಲ, ಅನ್ಯಾಯದ ವಿರುದ್ಧ ಗಟ್ಟಿಯಾಗಿ ದನಿ ಎತ್ತಿ ಸರಿಯಾದ ನಿರ್ಧಾರ ತಕೊಳ್ಳೋದು ಗೊತ್ತು. ಅತ್ತೆ, ಹೌದು ಸ್ನೇಹ, ಇದ್ಯಾವುದನ್ನು ನಾನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ. ನ್ಯಾಯ ಅನ್ನೋ ತಕಡಿಲಿ ನನ್ನ ಸೊಸೆ ಅಪ್ಪಯ್ಯನ್ನು ಬಿಟ್ಟೋಳಲ್ಲ. ನಾನು ಆಟೆ ನ್ಯಾಯ ಅನ್ನೋ ಇಸಿಯ ಬಂದ್ರೆ ಯಾರನ್ನು ಬಿಡೋಳಲ್ಲ. ನೀನು ಹಂಗೆಯ. ಪಂಚಾಯತಿನಾಗೆ ನನ್ನ ಬಿಟ್ರೆ ಸರಿಯಾಗಿ ನ್ಯಾಯ ಕೊಡಕ್ಕಾಗೋದು ನೀನ್ ಒಬ್ಳಿಗೆಯ ಸ್ನೇಹ. ನಾನಾದ್ಮ್ಯಾಕೆ ಆ ಕುರ್ಚಿ ನಿನಗೆ ಸೇರ್ಬೇಕಾದ್ದು. ನೀವು ಹೇಳಿದ ಮಾತಿಗೆ ನಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ಹೇಳೋ ಪ್ರಕಾರ ನಾನು ನೀವು ಇಬ್ರು ಸಮನೇಯ. ವಾದಂಡ ಬಂದೆ ಮರೆ ನೀವು ಕೇಳಿದಿರ ಲೆಕ್ಕ ಪುಸ್ತಕಗಳು ಎಲ್ಲ ತಗೊಂಡಿದ್ದೀವಿ ಮರೆ. ಸ್ನೇಹ, ನಾನು ಬಡ್ಡಿಗೆ ದುಡ್ಡು ಕೊಡ್ತೀನಿ ಅನ್ನೋದಷ್ಟೇ ನಿನಗೆ ಗೊತ್ತು. ಆದ್ರೆ ಬಡ್ಡಿ ದುಡ್ಡು ಎಲ್ಲಿ ಹೋಗ್ತೈತೆ, ಏನಾಗ್ತೈತೆ, ಇದು ಎಲ್ಲನೂ ನಿಂಗೆ ಗೊತ್ತಾಗ್ಬೇಕಲ್ವೇ? ಬಾಯ್. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವೇ ಸ್ನೇಹ? ಅತ್ತೆ, ನೀವು ನನ್ನ ಹೆಸರಲ್ಲಿ ಯಾವಾಗ ಬಡ್ಡಿ ವ್ಯವಹಾರ ಬಿಡ್ತೀನಿ ಅಂತ ನಿರ್ಧಾರ ತಗೊಂಡ್ರೋ ಆಗಲೇ ನಂಗೆ ಅರ್ಥ ಆಯ್ತು ನೀವು ನನ್ನ ಮೇಲೆ ಎಷ್ಟು ಗೌರವ ಇಟ್ಟಿದ್ದೀರಾ ಅಂತ. ನನಗೆ ಈಗಿರೋ ಜವಾಬ್ದಾರಿಗಳೇ ಸಾಕು ಅತ್ತೆ. ಹಾಗೆ ನೀವು ಬಡ್ಡಿ ವ್ಯವಹಾರ ಒಳ್ಳೆ ಉದ್ದೇಶದಿಂದನೇ ಮಾಡ್ತಿರೋದು ಅಂತ ನಂಗೆ ಅರ್ಥ ಆಗಿದೆ. ಇದೆಲ್ಲ ನಿಮಗೆ ಇರಲಿ. ಇದೆಲ್ಲ ನಿಂತವನೇ ಇರಲಿ. ಇದ್ರಾಗೆ ಎಲ್ಲ ವಿವರನೂ ಆಯ್ತು. ಇದನ್ನೆಲ್ಲ ನೀನು ಅರ್ಥ ಮಾಡ್ಕೊಂಡು ಕಾಪಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ಅದು ಅಲ್ಲದೆ ಈ ಮನೆ ಸೊಸೆಯಾಗಿ ಇದನ್ನೆಲ್ಲ ತಿಳ್ಕೊಳ್ಳೋ ಹಕ್ಕು ನಿಂದೈತೆ. ನಾಳೆ ನಾನು ಹೋದ್ಮ್ಯಾಕೆ ಇದನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿನೂ ನಿಂದೆ ಅಲ್ವೇ? ಅತ್ತೆ, ನೀವು ಹೇಳಿದ್ನೆಲ್ಲ ತಿಳ್ಕೊತೀನಿ, ನೀವು ಹೇಳೋದೆಲ್ಲ ಮಾಡ್ತೀನಿ. ಆದರೆ ಪ್ಲೀಸ್ ಬಿಟ್ಟು ಹೋಗೋ ಮಾತು ಮಾತ್ರ ಆಡಬೇಡಿ. ಅತ್ತೆ ಸೊಸೆ ಅದೆಷ್ಟು ಒಂದಾಗ್ತಿರೋ ಹಾಗೆ ಬಿಡಿಸೋದು ಹೇಗೆ ಅಂತ ನನಗೆ ಗೊತ್ತು. ಸ್ನೇಹವ, ಅಮ್ಮವರು ಈಟು ವರ್ಷ ಮಾಡ್ಕೊಂಬಂದಿರೋ ಒಳ್ಳೆ ಕೆಲಸಗಳನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ಅದೆಷ್ಟೋ ಸಂಸಾರಗಳು ಉದ್ಧಾರ ಆಗ್ಬಿಡ್ತವೆ ಕಣವ. ಆದರೆ ಅತ್ತೆ, ನೀವು ಎಷ್ಟೇ ಸಹಾಯ ಮಾಡಿದ್ರು ಅದು ಬಡ್ಡಿ ದುಡ್ಡಿಂದನೇ ಅಲ್ವೇ ಅಂತ ಜನ ಮಾತಾಡ್ಕೊಳ್ಳೋ ಅವಕಾಶ ಇರುತ್ತೆ. ಅದಕ್ಕೆ ನಾನೇ ಉದಾಹರಣೆ. ನಮ್ಮಂಥವ್ರಿಗೆಲ್ಲ ಸರಿಯಾಗಿ ಅರ್ಥ ಆಗಬೇಕು. ಅದಕ್ಕೆ ನೀವು ಒಪ್ಪೋದಾದ್ರೆ ಈ ಬಡ್ಡಿ ವ್ಯವಹಾರನ ನಾವು ಕಾನೂನು ಪ್ರಕಾರನೂ ಮಾಡ್ಬೋದು. ಏನಂತೀರಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.